ನಮಸ್ಕಾರ. ರೈಲ್ವೆ ನೇಮಕಾತಿ ಮಂಡಳಿ ಅಂದ್ರೆ ನಮ್ಮ RRB 2025ನೇ ಸಾಲಿನ NTPC ನೇಮಕಾತಿ ಬಗ್ಗೆ ಒಂದು ಹೊಸ ಅಧಿಸೂಚನೆ ಹೊರಡಿಸಿದೆ. ಯಾರೆಲ್ಲ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯ್ತಾ ಇದ್ರೋ ಅವರಿಗೆಲ್ಲ ಇದೊಂದು ಸುವರ್ಣ ಅವಕಾಶ. ಹಾಗಿದ್ರೆ ಬನ್ನಿ, ಈ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಖಾಲಿ ಹುದ್ದೆಗಳು ಎಷ್ಟು, ಯಾರೆಲ್ಲ ಅಪ್ಲೈ ಮಾಡಬಹುದು ಮತ್ತೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಎಲ್ಲರ ಗಮನ ಸೆಳೆಯೋ ಒಂದು ಸಂಖ್ಯೆ. ಈ ಸಾರಿ ಪದವಿ ಪೂರ್ವ ಮಟ್ಟದಲ್ಲಿ ಒಟ್ಟು 3058 ಹುದ್ದೆಗಳು ಲಭ್ಯವಿವೆ. ಹೌದು, 3058 ವೇಕೆನ್ಸಿಗಳು. ಇದು ನಿಜಕ್ಕೂ ಒಂದು ದೊಡ್ಡ ಅವಕಾಶ ಅಲ್ವಾ? ಇಷ್ಟು ದೊಡ್ಡ ಸಂಖ್ಯೆಯ ನೇಮಕಾತಿ ಅಂದ್ರೆ ಎಷ್ಟೋ ಜನರ ಕೆರಿಯರ್ಗೆ ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಈ ನೇಮಕಾತಿ ಪ್ರಕ್ರಿಯೆ ಮುಖ್ಯವಾಗಿ ಪದವಿ ಪೂರ್ವ ಮಟ್ಟದ್ದು, ಅಂದ್ರೆ 12ನೇ ಕ್ಲಾಸ್ ಪಾಸಾದ ಅಭ್ಯರ್ಥಿಗಳಿಗೆ ಮಾತ್ರ. ಇವೆಲ್ಲವೂ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂದ್ರೆ NTPC ಅಡಿಯಲ್ಲಿ ಬರುವಂತಹ ಹುದ್ದೆಗಳು. ಸರಿ, ಹಾಗಾದ್ರೆ ಯಾವೆಲ್ಲ ಹುದ್ದೆಗಳು ಖಾಲಿ ಇವೆ ಮತ್ತೆ ಅದಕ್ಕೆ ಸಂಬಳ ಎಷ್ಟಿರುತ್ತೆ ಅನ್ನೋದನ್ನ ಈಗ ನೋಡೋಣ. ಯಾಕಂದ್ರೆ ಯಾವುದೇ ಹುದ್ದೆಗೆ ಸೇರೋ ಮುಂಚೆ ಅದರ ಜವಾಬ್ದಾರಿ ಏನು, ಅದಕ್ಕೆ ತಕ್ಕ ಪ್ರತಿಫಲ ಏನು ಅನ್ನೋದು ಗೊತ್ತಿರಬೇಕಲ್ವಾ? ನೋಡಿ, ಇಲ್ಲಿ ಒಟ್ಟು 4 ತರಹದ ಹುದ್ದೆಗಳಿವೆ. ಎಲ್ಲದಕ್ಕಿಂತ ಹೆಚ್ಚು ಅಂದ್ರೆ 2424 ಹುದ್ದೆಗಳು ಇರೋದು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಹುದ್ದೆಗೆ. ಇದರ ಆರಂಭಿಕ ಸಂಬಳ 21,700 ರೂಪಾಯಿ ಇರುತ್ತೆ. ಇನ್ನುಳಿದಂತೆ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 394, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 163 ಮತ್ತು ಟ್ರೈನ್ಸ್ ಕ್ಲರ್ಕ್ಗೆ 77 ಹುದ್ದೆಗಳಿವೆ. ಈ 3 ಹುದ್ದೆಗಳಿಗೆ ಸ್ಟಾರ್ಟಿಂಗ್ ಸ್ಯಾಲರಿ 19,900 ರೂಪಾಯಿ ಇರುತ್ತೆ. ಈ ಗ್ರಾಫ್ ನೋಡಿದ್ರೆ ಸಾಕು, ಒಂದು ವಿಷಯ ಕ್ಲಿಯರ್ ಆಗತ್ತೆ. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಹುದ್ದೆಗಳ ಸಂಖ್ಯೆ ಉಳಿದ ಹುದ್ದೆಗಳಿಗೆ ಹೋಲಿಸಿದ್ರೆ ಒಂಚ ವ್ಯತ್ಯಾಸ ಇದೆ. ಹಾಗಾಗಿ ಅತಿ ಹೆಚ್ಚು ಜನ ಆಯ್ಕೆ ಆಗೋದು ಇದೇ ಹುದ್ದೆಗೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಆಗಬಹುದು? ಮುಂದಿನ ಹಂತ ಅಂದ್ರೆ ಅರ್ಹತಾ ಮಾನದಂಡಗಳು ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಂದು ಪಾಯಿಂಟನ್ನು ಗಮನಿಟ್ಟು ಕೇಳಿ. ಮೊದಲನೇದಾಗಿ ಎಜುಕೇಷನಲ್ ಕ್ವಾಲಿಫಿಕೇಷನ್. ಈ ಎಲ್ಲ ಹುದ್ದೆಗಳಿಗೂ ಅಪ್ಲೈ ಮಾಡಕ್ಕೆ ಇರಬೇಕಾದ ಕನಿಷ್ಠ ವಿದ್ಯಾರ್ಹತೆ ಅಂದ್ರೆ 12ನೇ ತರಗತಿ ಅಥವಾ ಅದಕ್ಕೆ ಸಮನಾದ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು ಅಷ್ಟೇ. ಇನ್ನು ವಯಸ್ಸಿನ ವಿಚಾರಕ್ಕೆ ಬಂದ್ರೆ ಜನವರಿ 1, 2026ಕ್ಕೆ ಅನ್ವಯ ಆಗೋ ಹಾಗೆ ಕನಿಷ್ಠ 18 ವರ್ಷ ಆಗಿರಬೇಕು ಮತ್ತು ಗರಿಷ್ಠ 30 ವರ್ಷ ಮೀರಿರಬಾರ್ದು. ಎಂದಿನಂತೆ ರಿಸರ್ವ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಸರ್ಕಾರದ ರೂಲ್ಸ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಈಗ ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋಣ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 500 ರೂಪಾಯಿ. ಇನ್ನು SC, ST, ಅಂಗವಿಕಲರು, ಮಾಜಿ ಸೈನಿಕರು, ಮಹಿಳೆಯರು, ತೃತೀಯ ಲಿಂಗಿಗಳು, ಅಲ್ಪಸಂಖ್ಯಾತರು ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ. ಈಗ ಅತಿ ಇಂಪಾರ್ಟೆಂಟ್ ವಿಷಯ, ಸೆಲೆಕ್ಷನ್ ಪ್ರೋಸೆಸ್. ಆಯ್ಕೆ ಅನ್ನೋದು ಸಂಪೂರ್ಣವಾಗಿ ಮೆರಿಟ್ ಮೇಲೆ ನಡೆಯುತ್ತೆ. ಇದರಲ್ಲಿ ಒಂದಲ್ಲ, ಹಲವಾರು ಹಂತಗಳಿವೆ. ಬನ್ನಿ, ಒಂದೊಂದೇ ಹಂತದ ಬಗ್ಗೆ ವಿವರವಾಗಿ ನೋಡೋಣ. ಆಯ್ಕೆ ಪ್ರಕ್ರಿಯೆಯಲ್ಲಿ ಒಟ್ಟು 4 ಸ್ಟೇಜ್ಗಳಿವೆ. ಮೊದಲು CBT 1 ಅಂದ್ರೆ ಮೊದಲ ಹಂತದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಇದರಲ್ಲಿ ಪಾಸ್ ಆದವರು CBT 2 ಅಂದ್ರೆ 2ನೇ ಹಂತದ ಪರೀಕ್ಷೆ ಬರೆಯೋಕೆ ಅರ್ಹರಾಗ್ತಾರೆ. ಇದರ ನಂತರ ಟೈಪಿಸ್ಟ್ ಹುದ್ದೆಗಳಿಗೆ ಮಾತ್ರ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ, ಎಲ್ಲರಿಗೂ ಅಲ್ಲ. ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮ್ ಮುಗಿದ ಮೇಲೆ ಫೈನಲ್ ಸೆಲೆಕ್ಷನ್ ಆಗುತ್ತೆ. ಯಾವುದೇ ಅವಕಾಶ ಸಿಕ್ಕಾಗ ಅದನ್ನ ಸರಿಯಾದ ಸಮಯಕ್ಕೆ ಬಳಸ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಹಾಗಾಗಿ ಅಪ್ಲಿಕೇಶನ್ ಹಾಕೋಕಿರೋ ಇಂಪಾರ್ಟೆಂಟ್ ಡೇಟ್ಗಳನ್ನ ತಿಳಿದುಕೊಳ್ಳೋಣ. ಇದನ್ನ ಮಿಸ್ ಮಾಡ್ಕೋಬೇಡಿ. ಈ ದಿನಾಂಕಗಳನ್ನ ಎಲ್ಲಾದರೂ ನೋಟ್ ಮಾಡಿಟ್ಕೊಳ್ಳಿ. ಅಕ್ಟೋಬರ್ 28ರಿಂದ ಆನ್ಲೈನ್ ಅಪ್ಲಿಕೇಶನ್ ಶುರು ಆಗುತ್ತೆ. ಅರ್ಜಿ ಸಲ್ಲಿಸೋಕೆ ಕೊನೆ ದಿನ ನವೆಂಬರ್ 27. ಫೀಸ್ ಕಟ್ಟೋಕೆ ನವೆಂಬರ್ 29 ಲಾಸ್ಟ್ ಡೇಟ್. ಒಂದು ವೇಳೆ ಅಪ್ಲಿಕೇಶನಲ್ಲಿ ಏನಾದರೂ ಬದಲಾವಣೆ ಮಾಡೋದಿದ್ರೆ ಅದಕ್ಕೆ ನವೆಂಬರ್ 30ರಿಂದ ಅವಕಾಶ ಇರುತ್ತೆ. ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ. ಅಪ್ಲಿಕೇಶನ್ ಹಾಕೋಕೆ ಮತ್ತು ಯಾವುದೇ ಅಧಿಕೃತ ಮಾಹಿತಿಗಾಗಿ rrbchennai.gov.in ಅಥವಾ ನಿಮ್ಮ ವಲಯದ ಅಧಿಕೃತ RRB ವೆಬ್ಸೈಟ್ಗೆ ಮಾತ್ರ ಭೇಟಿ ಕೊಡಿ. ದಯವಿಟ್ಟು ಬೇರೆ ಯಾವುದೇ ನಕಲಿ ವೆಬ್ಸೈಟ್ಗಳನ್ನು ನಂಬಿ ಮೋಸ ಹೋಗಬೇಡಿ. ಹಾಗಿದ್ರೆ ಇಂಡಿಯನ್ ರೈಲ್ವೇಸ್ನಲ್ಲಿ ಒಂದು ಭಾಗವಾಗುವ ಈ ಸುವರ್ಣಾವಕಾಶವನ್ನ ತಮ್ಮದಾಗಿಸಿಕೊಳ್ಳಲು ಸಿದ್ಧರಿದ್ದೀರಾ? ಯೋಚಿಸಿ, ಯಾಕಂದ್ರೆ ಇದು ನಿಮ್ಮ ಕೆರಿಯರ್ಗೆ ಒಂದು ಅದ್ಭುತವಾದ ಆರಂಭ.